ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ? ಒಳ್ಳೆ ದಡುತಿ ದೇಹ ಇಟ್ಕೊಂಡು ಈ ಹಿಂದೆ ಇದ್ದಂತ ಹುದ್ದೆಯಲ್ಲಿ ಚೆನ್ನಾಗಿ ಬಾಚಿ ತಿಂದು ರೂಢಿಯಾದಂತ ನಿಮ್ಮಂತ ಅಯೋಗ್ಯರು ಪ್ರಾಮಾಣಿಕ ಅರ್ಜಿದಾರರನ್ನ ಬ್ಲಾಕ್ ಪಟ್ಟಿಗೆ ಸೇರಿಸೋದಂತೆ, ಏಕಕಾಲಕ್ಕೆ ವಿಲೇ ಮಾಡದಂತೆ ಯಾವನ್ರಿ ನಿಮ್ಗೆ ಅಧಿಕಾರ ಕೊಟ್ಟನು? ನಮಸ್ಕಾರ, ನಾನು ರಾಮಲಿಂಗೇಗೌಡ, ಸಾಮಾಜಿಕ ಹೋರಾಟಗಾರ. ಇತ್ತೀಚೆಗೆ ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ಅರ್ಜಿದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿರುವಂತಹ ವಿಚಾರವನ್ನ ನಾವೆಲ್ಲರೂ ಬಲ್ಲೆವು, ಎಲ್ರಿಗೂ ಗೊತ್ತಿದೆ. ಹಾಗೆಯೇ ಏಕಕಾಲಕ್ಕೆ ಒಬ್ಬ ಅರ್ಜಿದಾರ ಎಷ್ಟು ಅರ್ಜಿಗಳನ್ನ ಹಾಕಿದನೋ ಅಷ್ಟು ಅರ್ಜಿಗಳನ್ನ ಒಗ್ಗೂಡಿಸಿ ಒಂದೇ ದಿನದಲ್ಲಿ ಏಕಕಾಲಕ್ಕೆ ಸಾವಿರಾರು ಅರ್ಜಿಗಳನ್ನ ವಿಚಾರಣೆಗೆ ತೆಗೆದುಕೊಂಡು ಅರ್ಜಿದಾರ ವಾದವನ್ನೇ ಆಲಿಸದೆ ಏಕಕಾಲಕ್ಕೆ ವಿಲೇ ಮಾಡಿದಂತಹ ನಡೆಯನ್ನು ಸಹ ನಾವು ನೋಡಿದ್ದೀವಿ. ಆದರೆ ಒಂದು ಹೆಜ್ಜೆ ಮುಂದೆ ಬಂದು ಯಾವ ಆಯುಕ್ತರು ಮಾಡಲಾಗದಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದಂತಹ ಕಲಬುರಗಿ ಪೀಠದ ಆಯುಕ್ತನ ಅಯೋಗ್ಯತನ ಏನು ಅಂದ್ರೆ, ಕಪ್ಪು ಪಟ್ಟಿಗೆ ಸೇರಿರುವ ಅರ್ಜಿದಾರರನ್ನ ಕಪ್ಪು ಪಟ್ಟಿಯಿಂದ ತೆಗೆಸಲು 3 ಲಕ್ಷಕ್ಕೆ ಬೇಡಿಕೆ ಇಟ್ಟ ರವೀಂದ್ರ ಗುರುನಾಥ ಡಾಕಪ್ಪ ಲಂಚ ನಿನಗೆ ಬೇಕೇನಪ್ಪ? ಕೊಡೋಣ, ಖಂಡಿತ ಕೊಡ್ಲೇಬೇಕು ಸಹ. ಯಾಕೆಂದ್ರೆ ನೀವು ದುಡ್ಡಿಗಾಗಿ ಎಂಜಲು ಏಸಿಗೆ ಅಡಕ್ಕಾಗಿ ತಾವುಗಳು ಕಪ್ಪು ಪಟ್ಟಿಗೆ ಸೇರಿಸುವಂತ ದುಸ್ಸಾಹಸಕ್ಕೆ ಕೈ ಹಾಕದಂತಹ ನಾಚಿಕೆಗೇಡಿನ ಅಮೇಧ್ಯ ತಿಂದಂತಹ ಆಯುಕ್ತನಿಗೆ ನಮ್ಮ ಕಡೆಯಿಂದ ಒಂದು ಧಿಕ್ಕಾರ ಇರಲಿ. ರಾಜ್ಯದ ಎಲ್ಲ ಸಾಮಾಜಿಕ ಹೋರಾಟಗಾರರ ಪರವಾಗಿ ನನ್ನ ಈ ಧಿಕ್ಕಾರ. ರವೀಂದ್ರ ಗುರುನಾಥ ಡಾಕಪ್ಪ ಲಂಚ ನಿನಗೆ ಬೇಕೇನಪ್ಪ? ಸಾಕೇನಪ್ಪ? ಅರ್ಜಿದಾರರ ತಂಟೆಗೆ ಬಂದ್ರೆ, ಸಾಮಾಜಿಕ ಹೋರಾಟಗಾರರ ತಂಟೆಗೆ ಬಂದ್ರೆ, ಸಾಮಾಜಿಕ ಹೋರಾಟಗಾರರನ್ನ ಕೆರಳಿಸಿದ್ರೆ ಯಾವ ಮಟ್ಟಕ್ಕೆ ನಾವು ನಿಮ್ಮನ್ನ ಎಡೆಮುರಿ ಕಟ್ತೀವಿ ಅನ್ನೋದನ್ನ ಈ ಒಂದು ರವೀಂದ್ರ ಗುರುನಾಥ ಡಾಕಪ್ಪನಿಂದ ಒಂದು ಸ್ಪಷ್ಟವಾಗಿ ಸಂದೇಶವನ್ನ ರಾಜ್ಯದ ಮಾಹಿತಿ ಆಯುಕ್ತರುಗಳಿಗೆ ಕೊಟ್ಟಿದ್ದೀವಿ. ಹುಷಾರು. ನಾವು ಈ ಮುಂಚೆ ಹೇಳಿದ್ವಿ, ರಾಜ್ಯದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರರಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ಮೂಢ ಪ್ರಕರಣವನ್ನ ಭೇದಿಸಿದಂತ ಒಬ್ಬ ಸಾಮಾಜಿಕ ಹೋರಾಟಗಾರನು ಸಹ ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರ. ಅರ್ಥ ಆಯ್ತಾ? ಇಡೀ ರಾಜ್ಯದಲ್ಲಿ ಯಾರ್ಯಾರು ಘಟಾನುಘಟಿ ರಾಜಕಾರಣಿಗಳಿದ್ದಾರೆ, ನಿಮ್ಮ ಬುಡವನ್ನು ಅಳ್ಳಾಡಿಸಿದಂಥ ಕೀರ್ತಿ ಸಾಮಾಜಿಕ ಹೋರಾಟಕ್ಕೆ ಸಲ್ಲುತ್ತದೆ. ಸಾಮಾಜಿಕ ಹೋರಾಟಗಾರರಿಗೆ ಸಲ್ಲಬೇಕು. ನಿಮ್ಮಂತಹ ಅಮೇಧ್ಯ ತಿನ್ನುವಂಥ ರಾಜಕಾರಣಿಗಳ ಹಿಂಬಾಲಕರಿಗೆ, ಸತ್ಯನ್ ಎಂಬ ಅಸತ್ಯನಿಗೆ ಇದು ಒಂದು ಎಚ್ಚರಿಕೆಯ ಗಂಟೆ. ಇತ್ತೀಚೆಗೆ 8 ಜನ ಮಾಹಿತಿ ಆಯುಕ್ತರಾಗಿ ನೇಮಕಗೊಂಡಿದ್ದೀರಿ. ನೀವೇನಾದರೂ ಈ ರವೀಂದ್ರ ಡಾಕಪ್ಪನ ಒಂದು ಕಾರ್ಯವನ್ನು ಅನುಸರಿಸಿದ್ರೆ, ಸತ್ಯನ್ ಎಂಬ ಅಸತ್ಯನ ಒಂದು ನಡೆಯನ್ನು ನೀವು ಹಿಂಬಾಲಿಸಿದ್ರೆ ನಿಮಗೂ ಇದೇ ಗತಿ. ಎಚ್ಚರಿಕೆಯಿಂದ ತಾವುಗಳು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಿ. ತಾವು ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ರೆ ನಾವು ನಿಮ್ಮನ್ನು ಶ್ಲಾಘಿಸ್ತೀವಿ. ಈ ರೀತಿ ಏಸಿಗೆ ತಿನ್ನುವಂಥ ಕೆಲಸ ಮಾಡಿದ್ರೆ ಖಂಡಿಸ್ತೀವಿ, ದಂಡಿಸ್ತೀವಿ. ಯಾಕಪ್ಪ, ನೀವು ಕೆಲವು 1-2 ವರ್ಷಗಳ ಹಿಂದೆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರಿ. ತ್ರೈಮಾಸಿಕ ವರದಿ ಕೇಳಿದ್ರಿ, ಯಾವ ಇಲಾಖೆಗೆ ಅರ್ಜಿದಾರರು ಎಷ್ಟೆಷ್ಟು ಅರ್ಜಿಗಳನ್ನ, ಅತಿ ಹೆಚ್ಚು ಅರ್ಜಿಗಳನ್ನ ಹಾಕಿರೋ ಲಿಸ್ಟ್ ಕೊಡಿ ಅಂತೇಳಿ. ಆಗ ನಾವು ಖಂಡಿಸಿದ್ವಿ, ಆಗ ನಾವು ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟಕ್ಕೆ ಎಚ್ಚೆತ್ತಂತಹ ಸರ್ಕಾರ, ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಕೆಲವು ಗಂಟೆಗಳಲ್ಲಿ ಆ ಆದೇಶವನ್ನು ಹಿಂಪಡಿತು. ಅದು ನಮ್ಮ ಹೋರಾಟಗಾರರಿಗೆ ತಂದಂಥ ಜಯ. ಅದನ್ನು ಬಿಟ್ಟು ತಾವು ಕಪ್ಪು ಪಟ್ಟಿಗೆ ಸೇರಿಸೋದಂತೆ, ಕಪ್ಪು ಪಟ್ಟಿಗೆ ಸೇರಿಸಿದವರನ್ನ ತೆಗೆಯೋದಕ್ಕೆ ಲಂಚಕ್ಕೆ ಬೇಡಿಕೆ ಅಂತೆ. ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ? ಒಳ್ಳೆ ದಡುತಿ ದೇಹ ಇಟ್ಕೊಂಡು ಸರ್ಕಾರದ ಈ ಹಿಂದೆ ಇದ್ದಂಥ ಹುದ್ದೆಯಲ್ಲಿ ಚೆನ್ನಾಗಿ ಬಾಚಿ ತಿಂದು ರೂಢಿಯಾದಂಥ ನಿಮ್ಮಂಥ ಅಯೋಗ್ಯರು ಮಾಹಿತಿ ಹಕ್ಕು ಆಯೋಗಕ್ಕೆ ಬಂದು ಕೂತ್ಕೊಂಡು ಪ್ರಾಮಾಣಿಕ ಅರ್ಜಿದಾರರನ್ನ ಬ್ಲಾಕ್ ಪಟ್ಟಿಗೆ ಸೇರಿಸೋದಂತೆ, ಏಕಕಾಲಕ್ಕೆ ವಿಲೇ ಮಾಡದಂತೆ ಯಾವನ್ರಿ ನಿಮ್ಗೆ ಅಧಿಕಾರ ಕೊಟ್ಟನು? ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದೆಯಾ ನಿಮ್ಮ ಆಯುಕ್ತರುಗಳಿಗೆ? ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಾಚಿಕೆ, ಮಾನ, ಮರ್ಯಾದೆ ಏನಾದ್ರು ಇದ್ದಿದ್ರೆ ಕಪ್ಪು ಪಟ್ಟಿಗೆ ತೆಗೆಯೋದಕ್ಕೆ ಲಂಚಕ್ಕೆ ಬೇಡಿಕೆ ಇಡ್ತಿದ್ರಿ ಅಂದ್ರಿ. ಅದು ಬಂದು ಅಮೇಧ್ಯ ತಿನ್ಬೋದಾಗಿತ್ತಲ್ಲ. ಹೋಗಿ ನೀವು ರವೀಂದ್ರ ಗುರುನಾಥ ಡಾಕಪ್ಪ, ನಿನಗೆ ಕ್ಯಾಕಸ್ ಉಗಿತಿರೋದು ನಾವು. ರಾಜ್ಯ ಮಾಹಿತಿ ಆಯೋಗಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟು ನಾನು ಇಷ್ಟ ಬಂದಂಗೆ ಮಾಡ್ತೀನಿ. ಏನು ರಾಜರು ಅನ್ಕೊಂಡ್ಬಿಟ್ಟಿದ್ದೀರಾ? ಇದೇನು ರಾಜರ ಸಂತತಿ? ರಾಜರ ದೇಶದಲ್ಲಿದ್ದೀವ ನಾವು. ಪ್ರಜಾಪ್ರಭುತ್ವ, ಸಂವಿಧಾನಬದ್ಧವಾಗಿ ಸಿಕ್ಕಂತಹ ಮಾಹಿತಿ ಹಕ್ಕು ಕಾಯ್ದೆ. ನಿಮ್ಮ ಅಪ್ಪನ ಸೊತ್ತಲ್ಲ ಮಾಹಿತಿ ಹಕ್ಕು ಕಾಯ್ದೆ. ಮಾಹಿತಿ ಹಕ್ಕು ಸೌಧ ನಿಮ್ಮ ಅಪ್ಪಂದಲ್ಲ, ನಿಮ್ಮ ಅಪ್ಪದಿರದಲ್ಲ ಮಾಹಿತಿ ಹಕ್ಕು ಸೌಧ. ನಮ್ಮದು. ನಮ್ಮ ತೆರಿಗೆ ಹಣದಲ್ಲಿ ಸ್ಥಾಪನೆ ಆಗಿರೋದು. ನಮ್ಮ ತೆರಿಗೆ ಹಣದಲ್ಲಿ ನೀವು ತಿಂತಿರೋದು, ನಿಮ್ಮ ಹೆಂಡತಿ ಮಕ್ಕಳು ತಿಂತಿರೋದು ಸಂಬಳದ ಹಣವನ್ನು. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಾಚಿಕೆ ಮಾನ ಬರೋದಿಲ್ವಾ? ಲಕ್ಷ ಸಂಬಳ ತಗೋತೀರಿ, 5 ಸಾವಿರ ಕಾರಲ್ಲಿ ಓಡಾಡ್ತೀರಿ, AC ರೂಮಲ್ಲಿ ಕೂತ್ಕೊಂತೀರಿ. ಆದ್ರೂ ಲಂಚನ ಅಮೇಧ್ಯ ಬೇಕಾ ನಿಮಗೆ?
ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಉಗಿತವ್ರೆ ಜನ, ನಾನಲ್ಲ ಇದೆಲ್ಲ ಮಾತಾಡಿ, ನಾನಲ್ಲ, ಜನ ಉಗಿತಿರೋದು ನಿಮಗೆ ಕ್ಯಾಕರಿಸಿ ತೂ 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 ಅಂತ. ನಿನಗೂ ಉಗಿತಿದ್ದಾರೆ, ಸತ್ಯನಿಗೂ ಉಗಿತಿದ್ದಾರೆ. ಆ ಸತ್ಯನೆಂಬ ಅಸತ್ಯ ಅವನು ಕಪ್ಪು ಪಟ್ಟಿಗೆ ಸೇರಿಸಿ ಅವನೊಂದು ರೀತಿಯಲ್ಲಿ ದುರ್ನಡತೆ, ಏಕಮುಖ ನಿರ್ಧಾರ, ಹಿಟ್ಲರ್ ಆಡಳಿತ ರಾಜ್ಯದಲ್ಲಿ ಮಾಡ್ತಿದ್ದಾನೆ. ಜೊತೆಗೆ ಅದ್ರ ಜೊತೆ ನೀನು ಬೇರೆ ಅವ್ರು ಷಡ್ಯಂತ್ರ ಮಾಡ್ಕೊಂಡು ಒಳಗಡೆ ಹೋಗಕ್ಕೆ ಹೋಗಿದ್ಯಾ. ಏನಂತ, ಕಪ್ಪು ಪಟ್ಟಿಗೆ ತೆಗೆಸ್ಬಿಡ್ತೀನಿ, 3 ಲಕ್ಷ ದುಡ್ಡು ಕೊಡಿ ಅಂತ. ಯಾರಪ್ಪನ ಮನೆ ದುಡ್ಡು 3 ಲಕ್ಷ? ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಎಲ್ಲೂ ಲಂಚಕ್ಕೆ ಕೈ ಹೊಡ್ಬೇಡಿ ಅಂತೀರಾ. ನೀವು ಮಾತ್ರ ಅದೇನೋ ಅಂತಾರಲ್ಲ, ಏಸಿಗೆ ತಿನ್ನೋನು ಬಾಯಲ್ಲಿ ಇದು ಹಣ ಪಡಿಬೇಡಿ, ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಅಂತೀರಾ. ನೀವು ಪ್ರಾಮಾಣಿಕರೇನೋ? ಅಯೋಗ್ಯ ಆಯ್ತ್ರೆ. ನೀವು ಪ್ರಾಮಾಣಿಕರಾಗಿರ್ಬೇಕು. ಮೊದಲು ನೀನು ಸತ್ಯವಾಗಿರು. ನೀನು ಸತ್ಯವಾಗಿದ್ದು ನೀನು ಸತ್ಯದ ಚಂದ್ರನ್ ಹುಟ್ಟಿದ್ರೆ ನಮ್ಗೆ ಹೇಳ್ಬೇಕು ನೀನು ಆ ಮಾತನ್ನ. ನೀವೇ ಪ್ರಾಮಾಣಿಕರಲ್ಲ, ನೀವೇ ದೊಡ್ಡ ಕಾಳರು, ದೊಡ್ಡ ಈ ವೈಟ್ ಕಾಲರ್ ಕ್ರಿಮಿನಲ್ಗಳಂದ್ರೆ ಅದು ನಿಮ್ಮಂತಿವ್ರು. ಮಾಹಿತಿ ಆಯೋಗ ಬಂದು ಕೂತ್ಕೊಳ್ಳೋದಂತೆ, ಐಷಾರಾಮಿ ಕಾರಲ್ಲಿ ಓಡಾಡೋದಂತೆ, ಗನ್ಮ್ಯಾನ್ಗಳಂತೆ, ಪೊಲೀಸ್ ಬೆಂಗಾವಲು ಪಡೆ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದ್ದಿದ್ರೆ ತಡಿಯಪ್ಪ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತದೆ, ರಿಟೈರ್ಡ್ ಆದ್ಮೇಲೆ ಒಂದಷ್ಟು ಪೆನ್ಷನ್ ಬರ್ತದೆ, ಟೀ ಕಾಫಿ ಕುಡ್ಕೊಂಡು ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರೋಣ ಅನ್ನೋದು ಬಿಟ್ಟು ಅಮೇಧ್ಯ ತಿನ್ನೋದಕ್ಕೆ ಬಂದಿದ್ರಲ್ರಿ. ಈಗ ಗೊತ್ತಾಯ್ತಾ ಅರ್ಜಿದಾರರ ತಾಕತ್ತೇನು ಅನ್ನೋದು, ಸಾಮಾಜಿಕ ವರ್ಗದ ತಾಕತ್ತೇನು ಅಂತ ಗೊತ್ತಾಯ್ತೇನ್ರಿ? ಮಾಹಿತಿ ಆಯುಕ್ತರೆ, ಕಲಬುರಗಿ ಪೀಠ, ನಿಮ್ಮ ಜನ್ಮಕಷ್ಟು ಬೆಂಕಿ ಹಾಕ. ನೀನು ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಮುಖದ ಮೇಲೆ ಬಟ್ಟೆ ಹಾಕ್ಕೊಂಡು ಮನೆಗೆ ನಡಿ. ಮತ್ತೆ ಎಲ್ಲೂ ಯಾವ ಅರ್ಜಿದಾರರ ಮುಂದೆ ಕಾಣಿಸ್ಕೊಂಬೇಡ, ಯಾವ ಸರ್ಕಾರಿ ಹುದ್ದೆಗಳಿಗೂ ಹೋಗಕ್ಕೆ ಹೋಗ್ಬೇಡ. ಮತ್ತೇನಾದ್ರು ನೀನು ಯಾವ್ದಾದ್ರು ಹುದ್ದೆಗೆ ಹೋದ್ರೆ ನಿನಗೆ ಚೀಮಾರಿ ಹಾಕೋದಿರಲಿ, ನಿನಗೆ ಬೇರೆ ರೀತಿ ನಾವು ಪಾಠವನ್ನು ಕಲಿಸ್ತೀವಿ. ಸ್ನೇಹಿತರೆ, ನೀವು ಯಾವುದಕ್ಕೆ ಎದುರು ಅವಶ್ಯಕತೆ ಇಲ್ಲ. ಇಂಥ ಡಾಕಪ್ಪನಂತ 100 ಜನ ಮಾಹಿತಿ ಆಯುಕ್ತರು ಬರಲಿ, ಸತ್ಯನ್ ಎಂಬ ಆ ಅಯೋಗ್ಯ ಅವನಂತಿರೋ 100 ಜನ ಮಾಹಿತಿ ಆಯುಕ್ತರು ಕೂತ್ಕೊಳ್ಳಿ. ನೀವು ತಲೆ ಕೆಡಿಸ್ಕೊಂಬೇಡಿ. ನಮ್ಮ ಒಗ್ಗಟ್ಟು, ನಮಗೆ ಒಗ್ಗಟ್ಟಿಲ್ಲ ಅನ್ನೋದನ್ನ ಈ ಅಯೋಗ್ಯ ಆಯುಕ್ತರುಗಳು ತಿಳ್ಕೊಂಡು ನಮ್ಮ ಮೇಲೆ ಈ ರೀತಿ ಸಾಹಸವನ್ನು, ದುಸ್ಸಾಹಸಕ್ಕೆ ಕೈ ಹಾಕಿರುವಂಥದ್ದು. ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರರು, ಸಾಮಾಜಿಕ ಹೋರಾಟಗಾರರು ಗಟ್ಟಿಯಾಗಿದ್ದೀವಿ, ರಾಜ್ಯದಲ್ಲಿ ಬಲಿಷ್ಠವಾಗಿದ್ದೀವಿ, ತಿಳಿದಿದ್ದೀವಿ, ತಿಳಿಸ್ತಿದ್ದೀವಿ, ಕಲಿಸ್ತೀವಿ ಕೂಡ. ದಯಮಾಡಿ ನಾವೆಲ್ಲರೂ ಒಗ್ಗಟ್ಟಿಂದ ಇರೋಣ. ಇಂತಹ ಅಯೋಗ್ಯರು 100 ಜನ ಬಂದರೂ ನಮ್ಮ ಒಂದು ರೋಮವನ್ನು ಅಳ್ಳಾಡ್ಸೋಕ್ಕಾಗೋದಿಲ್ಲ. ಕಪ್ಪು ಪಟ್ಟಿಗೆ ಸೇರಿಸಿರೋದು ನಿಜ ಅಲ್ವಾ? ಆ ಕಪ್ಪು ಪಟ್ಟಿಯನ್ನು ಅತಿ ಶೀಘ್ರದಲ್ಲಿ ನಾವೆಲ್ಲರೂ ಒಂದು ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ. ಅದನ್ನು ಒಂದು ರೀತಿ ನಾವು ಮಾಡ್ತಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ. ಇಂಥ ಅಯೋಗ್ಯ ಡಾಕಪ್ಪನ ವಿರುದ್ಧ ನಮ್ಮ ಧಿಕ್ಕಾರ ಯಾವತ್ತೂ ಇರಲಿ. ಇನ್ನಷ್ಟು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ದಾಕಪ್ಪ ಯಾವ ರೀತಿ ಅರ್ಜಿಗಳನ್ನು ವಿಲೆ ಮಾಡೋದಕ್ಕೆ ಶುರು ಮಾಡ್ದ, ಯಾರಿಂದ ಶುರುವಾಯಿತು ಅನ್ನೋದನ್ನ ಮುಂದಿನ ನೀವೇ ನೋಡ್ತಾ ಹೋಗೋರಂತೆ. ಅಲ್ಲಿವರೆಗೂ ನೋಡ್ತಾ ಇರಿ, ನಮ್ಮ ಜೊತೆ ಕೈ ಜೋಡಿಸಿ, ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಹೋರಾಟ ಒಬ್ಬನಿಂದ ಸಾಧ್ಯ ಇಲ್ಲ, ಒಂದು ಕೂಗು ಒಬ್ಬನಿಂದ ಸಾಧ್ಯ ಇಲ್ಲ. ನೀವೆಲ್ಲರೂ ಸೇರಿ ಕೂಗಿದ್ರೆ ವಿಧಾನಸೌಧ ನಡುಗುತ್ತೆ, ನೀವೆಲ್ಲರೂ ಸೇರಿ ಕೂಗಿದ್ರೆ ಪಾರ್ಲಿಮೆಂಟ್ ಅಳ್ಳಾಡುತ್ತೆ. ಅದನ್ನು ನಾವು ಮಾಡಬೇಕಿದೆ, ಮಾಡೋಣ ಮುಂದಿನ ದಿನಗಳಲ್ಲಿ. ನಾವೆಲ್ಲರೂ ಒಗ್ಗಟ್ಟಿಂದ ಸೇರಿ ಒಂದು ಒಗ್ಗಟ್ಟಿನ ನಡೆಯನ್ನು ತೋರಿಸಿ ಈ ರಾಜ್ಯ ಮಾಹಿತಿ ಆಯುಕ್ತರುಗಳ ನಡೆಯನ್ನು ಖಂಡಿಸೋಣ, ದಂಡಿಸೋಣ, ಶಿಕ್ಷಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು.